ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 66ನೇ ದಿನ ಎಪಿಸೋಡ್ ನೋಡ ಇಡ್ತೀರಾ. ಇಲ್ಲಿ ಡಿಟಿ ಟಿವಿ ನ್ಯೂಸ್ ಚಾನಲ್ ಅಂತ ಒಂದು, MMTV ಚಾನಲ್ ಅಂತ ಒಂದು, ಎರಡು ಟೀಮ್ ಮಾಡಿದ್ದಾರೆ. ಎರಡು ಟೀಮ್ ಎಲ್ಲ ನಿನ್ನೆ ವಿಡಿಯೋ ಮಾಡಿದಾಗ ಏನಂತ ಹೇಳಿದ್ರೆ, ಖಂಡಿತವಾಗ್ಲೂ ಹನುಮಂತ ಇರೋ ಟೀಮ್ MM ಗೆ ಜಾಸ್ತಿ ಜನ ವೋಟ್ ಮಾಡ್ತಾ ಇದ್ದಾರೆ. ಈ ಟೀಮೇ ಈ ವಾರದ ಟಾಸ್ಕ್ ಗೆಲ್ಲಿ, ಈ ತಂಡನೇ ಕ್ಯಾಪ್ಟನ್ಟಿ ಟಾಸ್ಕ್ ಆಡ್ಲಿ ಅಂತ ಹೇಳಿ ತುಂಬಾ ಜನ ವೋಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಆದ್ರೆ ಇವತ್ತಿನ ಎಪಿಸೋಡ್ ಆದ್ಮೇಲೆ ಏನಾಗ್ತಾ ಇದೆ ಅಂದ್ರೆ, ಖಂಡಿತವಾಗ್ಲೂ 66 ಎಪಿಸೋಡ್ ಆದ್ಮೇಲೆ ಒಂದು ತಾಸು ಟೈಮ್ ಇರುತ್ತೆ. ಎಪಿಸೋಡ್ ಮಧ್ಯದಲ್ಲಿ ಕೂಡ ವೋಟ್ ಮಾಡಬಹುದು, ಬಟ್ ತುಂಬಾ ಬದಲಾವಣೆ ಆಗ್ತಾ ಇದೆ. ನಾನು ಅದನ್ನೇ ಎಪಿಸೋಡ್ ಆದ್ಮೇಲೆ ಮತ್ತೆ ಒಂದು ಪೋಲ್ ಮಾಡಿದ್ದೆ. ಆ ಪೋಲ್ ಮಾಡಿದ್ಮೇಲೆ ಅರ್ಥ ಆಗುತ್ತೆ ಏನಂದ್ರೆ, ಖಂಡಿತವಾಗ್ಲೂ ತುಂಬಾ ಜನ ಡಿಡಿ ಟಿವಿಗೆ ವೋಟ್ ಮಾಡ್ತೀವಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ನೋಡಿ, ಇವ್ರು ಆಡೋ ಟಾಸ್ಕ್, ಇವ್ರು ಆಡೋ ಮಾತು, ಇವ್ರು ಆಡೋ ಒಂದು ಉಸ್ತುವಾರಿ, ಇವ್ರು ಆಡೋ ಒಂದು ಏನೆಲ್ಲ ಮಾಡ್ತಾ ಇದಾರೆ ಅಂದ್ರೆ MM ಅವರು, ಅಂದ್ರೆ ಆ ಟೀಮಲ್ಲಿ ಎಲ್ಲರೂ ಆ ರೀತಿ ಮಾಡ್ತಾರ ಇಲ್ಲ. ಆದ್ರೆ ಅವ್ರ ವಾದ ಪ್ರತಿವಾದ, ಅವ್ರು ಒಂದು ಕಳಪೆ ಅಂತ ಬಂದಾಗ ಸಮರ್ಥನೆ ಮಾಡ್ಕೊಂಡಿದ್ದು ಒಂದು ಉತ್ತಮ ಅಂತ ಅಂದ್ರೆ ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದು, ಅವ್ರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಕನ್ಸಿಡರ್ ಮಾಡಿ ಎಲ್ಲ ನೋಡಿದಾಗ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಡಿಡಿ ಟಿವಿ ನ್ಯೂಸ್ ಚಾನಲ್. ಯಾಕಂದ್ರೆ ಇವರು ಆಡಿರೋ 4 ಟಾಸ್ಕ್ಗಳು ಸೋತಿದಾರೆ ಅಂದ್ರೆ ನೀವು ಲೆಕ್ಕ ಹಾಕೊಂಡ್ಬಿಡಿ. ಮೊದಲೇ ಟಾಸ್ಕ್ ಬ್ರಿಟೇನು ಅದರಲ್ಲೂ ಸೋತ್ರು, ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಬಂತು, ಆ ಟಾಸ್ಕ್ ಸೋತ್ರು, ಅಡಿಗೆ ಮಾಡೋ ಸೋತ್ರು, ಈಗ SR ನೋವು ಸೋಲ್ತಾ ಇದ್ದಾರೆ. ಅದಾದ್ಮೇಲೆ ಒಂದು ಅದೇ ಕಳಪೆ ಅಂತ ಬಂದಾಗ ಅದನ್ನ ಸಮರ್ಥನೆ ಮಾಡ್ಕೋಬೇಕು, ಅದರಲ್ಲೂ ಸೋಲ್ತಾರೆ. ಈ ರೀತಿ ತಗೊಂಡಾಗ ತುಂಬಾ ಸೋಲ್ತಾರೆ. ಸೋಲೋದೆಲ್ಲ ಇರ್ಲಿ, ಸೋತ್ರೆ ಕೆಲವು ಸಿಂಪತಿ ಆದ್ರೂ ಸಿಗುತ್ತೆ. ಇವ್ರು ಸೋಲೋದೆಲ್ಲ ಅದನ್ನ ಬ್ಲೇಮ್ ಮಾಡ್ಕೊಂತಿದ್ದಾರೆ ಅವ್ರೇನೆ. ಮೇನ್ ಅಂದ್ರೆ ಪಿಲ್ಲರ್ ಇದಕ್ಕೆ ಚೈತ್ರ ಅವರು ಉಸ್ತುವಾರಿ ಅಂತ ಬಂದಾಗ, ಮಾತಾಡಬಹುದು ಅಂತ ಬಂದಾಗ ಇರಿಟೇಟಿಂಗ್ ಆಗುತ್ತಾ ಮರ್ಯ. ಆ ಇರಿಟೇಟಿಂಗ್ಗೆ ಇವ್ರು ಸೋಲಿ ಅಂತ ತುಂಬಾ ಜನ ಡಿಡಿ ಟಿವಿಗೆ ವೋಟ್ ಮಾಡ್ತಾ ಇದ್ದಾರೆ. ಆ ರೀತಿ ಆಗ್ಬಿಡುತ್ತೆ. ಇವತ್ತು ಅಂದ್ರೆ ಮಂಗಳವಾರ ರಾತ್ರಿ ಒಂದು ಇದು ಮಾಡಿದಾಗ, ಒಂದು ಪೋಲ್ಸ್ ಆಗ್ಲಿ, ಸೋಷಿಯಲ್ ಮೀಡಿಯಾ ಆಗ್ಲಿ ಎಲ್ಲ ಕನ್ಸಿಡರ್ ಮಾಡಿ ನೋಡಿದಾಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕ್ಲಿಯರ್ ಕಟ್ ಆಗಿ ಮೆಜಾರಿಟಿ ಬರ್ತಾ ಇದೆ ಡಿಡಿ ಟಿವಿಗೆ. ಖಂಡಿತವಾಗ್ಲು ಇದರಲ್ಲಿ ಮೋಕ್ಷತಾ ಹನುಮಂತ ಇದರಂತ ಒಂದೇ ಒಂದು ಕಾರಣಕ್ಕೆ ವೋಟ್ಸ್ ಮಾಡ್ತಾ ಇದ್ರಂತ ನಿನ್ನೆನೆ ಹೇಳಿದ್ದೆ ನಾನು. ಆದ್ರೆ ಇವತ್ತಿನ ನೋಡಿದಾಗ ಮೋಕ್ಷತರ ಪರ್ಫಾರ್ಮೆನ್ಸ್ ಏನಿಲ್ಲ. ಅಲ್ಲಿ ಚೈತ್ರನ ಕಳಪೆ ಕೊಟ್ಟಿದ್ದಾರೆ. ಚೈತ್ರ ಅಂದ್ರೆ ಕಳಪೆ ಅಂದ್ರೆ ಚೈತ್ರ ಅಂತದ್ರಲ್ಲಿ ಚೈತ್ರನ ಹೇಗೆ ಡಿಫೆಂಡ್ ಮಾಡ್ತಾರೆ ಮೋಕ್ಷತವರು. ಅದ್ರಲ್ಲೂ ಶೀಸ್ ಬೆಸ್ಟ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಮೋಕ್ಷತಾ. ಆದ್ರೆ ಅಷ್ಟೊಂದು ಅವ್ರು ಮಾಡಿರೋ ಕೆಲಸಗಳು, ಅವ್ರು ಮಾಡಿರೋ ಒಂದು ಇವುಗಳೆಲ್ಲ ತುಂಬಾ ಲೋ ಆಗಿತ್ತು. ಆದ ಕಾರಣ ಏನಾಗ್ತಂದ್ರೆ, ಹನುಮಂತ ಆಡಾಡ್ತಾನೆ, ಹನುಮಂತ ಏನಾದ್ರು ಮಾಡ್ತಾನೆ, ಹನುಮಂತ ಇದು ಮಾಡ್ತಾನೆ ಅಂತ ತಗೊಂಡಾಗ ಹನುಮಂತ ಅವ್ರು ಎರಡು ಪ್ರಶ್ನೆ ಕೇಳಿದ್ರು, ಸುಮ್ಮನೆ ಆಗ್ಬಿಟ್ರು, ಅದನ್ನೇ ಪ್ರೋಮೋದಲ್ಲಿ ಹಾಕಿದ್ರು. ಆ ರೀತಿ ತಗೊಂಡಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಜನರ ಮೆಚ್ಚುಗೆ ಕೂಡ ಡಿಡಿ ಟಿವಿ ನ್ಯೂಸ್ ಚಾನಲ್ಗೆ ಸಿಗ್ತಾ ಇದೆ ಅಂತ. ಬಟ್ ನೋಡ್ಬೇಕು ಬಿಗ್ ಬಾಸ್ ಯಾವ ಟ್ವಿಸ್ಟ್ ಕೊಡ್ತಾರಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಸ್ವರ್ಗ ಕಳಿಸ್ಬೇಕು, ನರ್ಕ ಕಳಿಸ್ಬೇಕಂತ ತುಂಬಾ ಜನ ಕೇಳ್ಕೊಂಡಾಗ ಜಗದೀಶ್ ಅವ್ನ ಎಲ್ಲ ನರ್ಕ ಕಳಿಸ್ಬೇಕಂತ ವೋಟ್ ಮಾಡಿದ್ರು. ಆದ್ರೆ ತಗೊಂಡೋಗಿ ಸ್ವರ್ಗದಲ್ಲಿ ಕುಂದ್ರಿಸಿದ್ರು. ಅದೇ ರೀತಿ ಆಗುತ್ತೆ. ಬಟ್ ರಿಸಲ್ಟ್ ಅಂತ ತಗೊಂಡಾಗ, ಜನರ ಅಭಿಪ್ರಾಯ ಅಂತ ಕನ್ಸಿಡರ್ ಮಾಡಿದಾಗ, ಜನರ ಒಂದು ಮೆಚ್ಚುಗೆ ಅಂತ ತಗೊಂಡಾಗ ನಿಜವಾಗ್ಲೂ ಡಿಡಿ ಟಿವಿಗೆ ತುಂಬಾ ಸಿಗುತ್ತೆ. ಬಟ್ ಬಿಗ್ ಬಾಸ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಮತ್ತೆ ನಿಮ್ಮ ಪ್ರಕಾರ ನಿನ್ನೆ ನಡೆದ ಟಾಸ್ಕ್ ಅಲ್ಲಿ ಯಾರು ಚೆನ್ನಾಗಿ ಆಡಿದ್ರು, ಯಾರು ನಿಮ್ಮ ಫೇವರೇಟ್ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇಲ್ಲಿ ಮೋಕ್ಷ ಇದ್ದಾರೆ, ಹನುಮಂತ ಇದ್ದಾರೆ ಅಂತ ಕನ್ಸಿಡರ್ ಮಾಡಬೇಡಿ. ನನ್ನ ಫೇವರೇಟ್ ಕೂಡ ಹನುಮಂತ ಹೇಳ್ತೀನಿ ಖಂಡಿತವಾಗ್ಲು. ಆದ್ರೆ ಆಟ ಅಂತ ತಗೊಂಡಾಗ, ಟಾಸ್ಕ್ ಅಂತ ತಗೊಂಡಾಗ ಖಂಡಿತವಾಗ್ಲು ಇವ್ರಿಗಿಂತ ಇವ್ರು ಚೆನ್ನಾಗಿ ಮಾಡಿದ್ರು. ಮಾತಾಡೋದಾಗ್ಲಿ, ಟಾಸ್ಕ್ ಆಗ್ಲಿ, ಉಸ್ತುವಾರ ಆಗ್ಲಿ, ಕಂಟೆಸ್ಟೆಂಟ್ ಗಳಾಗ್ಲಿ, ಅವ್ರನ್ನ ಡಿಫೆಂಡ್ ಮಾಡ್ಕೊಳೋದು ಮೇನ್ ಇದೆ ನೋಡು, ಅದು ತುಂಬಾ ಎಕ್ಸಲೆಂಟ್ ಆಗಿತ್ತು. ಮಂಜು ಅಂತ ಕಳಪೆ ಬಂದಾಗ ಗೌತಮ್ ಡಿಫೆಂಡ್ ಮಾಡ್ಕೊಂಡ್ರು, ಗೌತಮ್ ಅಂತ ಕಳಪೆ ಬಂದಾಗ ಮಂಜು ಡಿಫೆಂಡ್ ಮಾಡ್ಕೊಂಡ್ರು. ಸೂಪರ್ ಆಗಿ ಮಾಡಿದ್ರು ಇಬ್ರು. ಆ ಟಾಸ್ಕ್ ಅವರೇ ಗೆದ್ರು. ಖಂಡಿತವಾಗ್ಲು ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಮ ಫೇವರೇಟ್ ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ. ಓವರ್ ಆಲ್ ಆಗಿ ಜನರ ಅಭಿಪ್ರಾಯ, ಜನರ ಮನಸ್ಸು ಗೆದ್ದಿದೆ ನಮ್ಮ ಡಿಡಿ ಟಿವಿ ನ್ಯೂಸ್ ಚಾನಲ್. ನಮ್ಮ ಚಾನಲ್ ಡಿಡಿ ಟಿವಿನೇ, ಹಾಗಂತ ಹೇಳ್ತಾ ಇಲ್ಲ. ಆಟ ನೋಡಿ, ಅದು ವ್ಯಕ್ತಿತ್ವ ನೋಡಿ, ಅವ್ರ ಬಿಹೇವಿಯರ್ ನೋಡಿ ಯಾವ ರೀತಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮ ಪ್ರಕಾರ ಯಾರು ಗೆದ್ರು ಈ ವಾರದ ಟಾಸ್ಕ್ ಗಳಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.